ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕ್ರಿಶ್ ಯಾಕೆ ಮನೋಜನ್ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನು ಅಂತದ್ ನಿಮ್ಗೆ ಗೊತ್ತಾಗಿರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ ಈ ಮನೆಯಲ್ಲಿ ಶಾಂತಿ, ಮನೋಜ, ರೋಹಿಣಿ ಇವ್ರು 3 ಜನನ್ ಬಿಟ್ಟು ಇನ್ನೆಲ್ರು ಕೃಷ್ಣ ತುಂಬಾನೇ ಪ್ರೀತಿಯಿಂದ ನೋಡ್ತಾರೆ. ಮಕ್ಳು ಮನ್ಸು ಯಾವಾಗ್ಲೂ ಪ್ರೀತಿ ಎಲ್ ಸಿಗಲ್ವೋ ಅಲ್ಲೇ ಹುಡ್ಕೊಂಡ್ ಹೋಗ್ತಿರ್ತಾರೆ. ಕ್ರಿಶ್ಗೆ ನಿಮ್ ಪ್ರೀತಿ ಅವಶ್ಯಕತೆ ಇದೆ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ನಿಮ್ ರೂಮ್ಗೆ ಬಂದಿದ್ದಾನೆ, ಅಷ್ಟೇ ನಿಮ್ ವಿಷಯ ಅಂತ ರಂಗನಾಥ್ ಅವ್ರು ಹೇಳಿದಾಗ ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ, ಇದಕ್ಕೆ ಅಪ್ಪಯ್ಯ ಹೇಳೋದು ನೀನೇ ಇರ್ಬೇಕು ಅಂತ. ಅದಕ್ಕೆ ಅನ್ಸುತ್ತೆ ಈ ಕ್ರಿಶ್ ಹೋಗಿ ಆ ಪೆಂಗಿನ ಪಕ್ಕ ಮಲ್ಗಿದಿದ್ದು. ಇವನು ಅವನ್ ಮೇಲ್ ಸ್ವಲ್ಪ ಪ್ರೀತಿ ತೋರ್ಸಿದ್ರೆ ಸಾಕು ಅವ್ನ್ ಸರಿ ಹೋಗ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಏಯ್, ಅವ್ನ್ ಯಾರು ಏನು ಅಂತಾನೆ ಗೊತ್ತಿಲ್ಲ, ಇವನ್ ಹೋಗ್ಬಿಟ್ಟು ಆ ರೋಡಲ್ಲಿ ಹೋಗೋ ಬಿಕಾರಿಗೆ ಪ್ರೀತಿ ತೋರ್ಸ್ಬೇಕೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಅತ್ತೆ, ಮಕ್ಳತ್ರ ಪ್ರೀತಿ ತೋರ್ಸ್ಬೇಕು ಅನ್ನೋದಕ್ಕೆ ಯಾರು ಏನು ಎತ್ತ ಅನ್ನೋ ಅವಶ್ಯಕತೆನೇ ಇಲ್ಲ. ಮಕ್ಳನ್ನ ದೇವ್ರ ಸಮಾನ ಅಂತಾರೆ, ಅಂತದ್ರಲ್ಲಿ ಆ ದೇವ್ರನ್ನ ಪ್ರೀತಿಸೋದು ತಪ್ಪ ಅಂತ ಮೀನಾ ಕೇಳ್ತಾಳೆ. ಬಿಡಮ್ಮ ಮೀನಾ, ಪ್ರೀತಿ ಅನ್ನೋದು ತಾನಾಗೆ ಬರ್ಬೇಕಮ್ಮ, ಅದನ್ನ ಯಾರು ಹೇಳ್ಕೊಡೋದಕ್ಕಾಗೋದಿಲ್ಲ. ಆ ರೀತಿ ಮಾಡಿದ್ರೆ ಅದು ನಿಜವಾದ ಪ್ರೀತಿ ಅಂತಾನೂ ಅನ್ಸ್ಕೊಳ್ಳೋದಿಲ್ಲ. ನೋಡೆ ಶಾಂತಿ, ಚಿಕ್ಕ ಹುಡುಗ ಏನೋ ಆಸೆಯಿಂದ ಹೋಗಿ ಮಲ್ಕೊಂಡಿದ್ದಾನೆ, ಇದನ್ನೆಲ್ಲ ಯಾಕೊಂದು ದೊಡ್ಡ ಸಮಸ್ಯೆಯಾಗಿ ನೀನು ಜಾಸ್ತಿ ಮಾಡ್ತಿದ್ಯಾ? ನೋಡು, ನಿನ್ ಕೆಲ್ಸ ಹೋಗ್ ನೋಡ್ಕೋ ಅಂತ ರಂಗನಾಥ್ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಬಾರೋ ಕೃಷ್ ಅಂತ ಹೇಳ್ತಾ ಸೂರ್ಯ ಕೃಷ್ಣ ಎತ್ಕೊಂಡು ಕಿಚನ್ ಒಳಗಡೆ ಹೋಗ್ತಾನೆ. ಏ ರೋಹಿಣಿ, ಕಸ್ತೂರಿ ಮನೆಗ್ ಬಾರೆ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಮತ್ತೇನ್ ಸಮಸ್ಯೆ ಶುರು ಮಾಡ್ತಾರೋ ಈ ಅತ್ತೆ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಸರಿ ಆಯ್ತು ಅಂತ ತಲೆ ಆಡಿಸ್ತಾಳೆ. ಈ ಕಡೆ ನೀತು ರವಿ ಜೊತೆ ಫೋಟೋ ಹಾಕಿ ಫುಡ್ ಫೆಸ್ಟಿವಲ್ಗೆ ಹೋಗ್ತಾ ಇದೀವಿ ಅನ್ನೋ ವಿಷಯನ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿರ್ತಾಳೆ. ಇದನ್ನ ನೋಡಿ ಶ್ರುತಿಗೆ ಕೋಪ ಬರ್ತಿರುತ್ತೆ. ಏನ್ ಮೇಡಮ್, ಏನು ಟೆನ್ಷನ್ ಅಲ್ಲಿದ್ದೀರಾ ಅಂತ ಕುಮಾರ್ ಬಂದು ಕೇಳ್ಬೇಕಾದ್ರೆ ಶ್ರುತಿ ಆ ಫೋಟೋನ ತೋರಿಸ್ತಾಳೆ. ನೋಡು, ಆ ನೀತು ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಿದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏನ್ ಮೇಡಮ್ ಇದು, ರವಿ ಸರ್ ಜೊತೆ ಇಷ್ಟೊಂದ್ ಕ್ಲೋಸ್ ಆಗಿರೋ ಫೋಟೋ ಹಾಕಿದ್ದಾರೆ ಅಂತ ಕುಮಾರ್ ಹೇಳ್ಬೇಕಾದ್ರೆ, ಫುಡ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದಾರಲ್ಲ, ಅದಕ್ಕೆ ನಾನ್ ನೋಡ್ಲಿ ಉರ್ಕೊಳ್ಳಿ ಅಂತಾನೆ ಈ ರೀತಿ ಹಾಕಿದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಲ್ಲ ಮೇಡಮ್, ಅದನ್ನ ಬೇಕು ಅಂತಾನೆ ನಿಮ್ಗೆ ಕಳ್ಸಿದಾರಲ್ಲ, ಯಾಕೆ ಅಂತ ಕುಮಾರ್ ಕೇಳ್ತಾನೆ. ಯಾಕೆ ನನ್ಗೆ ಟೆನ್ಷನ್ ಕೊಡೋದಿಕ್ಕೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಲ್ಲ ಮೇಡಮ್, ನೀವ್ ನೋಡಿದ್ರೆ ಕಂಗ್ರಾಚುಲೇಷನ್ ಅಂತ ಕಳಿಸ್ತಾ ಇದೀರಾ, ಯಾಕೆ ಅಂತ ಕುಮಾರ್ ಕೇಳ್ತಾನೆ. ನೋಡಿ ಕುಮಾರ್, ನಾನ್ ಫುಲ್ ಟೆನ್ಷನ್ ಆಗಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಾರ್ದು, ಅದಕ್ಕೋಸ್ಕರನೇ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳ್ತಾ ಶ್ರುತಿ ಕಂಗ್ರಾಚುಲೇಷನ್ ಅಂತ ನೀತು ಹಾಕಿರೋ ಪೋಸ್ಟ್ಗೆ ಕಮೆಂಟ್ ಮಾಡ್ತಾಳೆ. ಆಗ ಶ್ರುತಿ ರವಿಗೆ ಫೋನ್ ಮಾಡಿ ನಿಮ್ ಬಾಸ್ ನೀತು ಏನು ಅಂತ ಅನ್ಕೊಂಡಿದಾಳೆ ಅಂತ ಶ್ರುತಿ ಕೇಳಿದಾಗ ಯಾಕೇನಾಯ್ತು ಅಂತ ರವಿ ಕೇಳ್ತಾನೆ. ಅವಳು ನನಗೆ ನೀನು ಮತ್ತೆ ಅವಳು ಇಬ್ರು ಒಟ್ಟಿಗೆ ತಗೊಂಡಿರೋ ಫೋಟೋನ ನನಗೆ ಕಳಿಸಿದಾಳೆ ಅಂತ ಶ್ರುತಿ ಹೇಳಿದಾಗ, ಏನು, ನಾನು ಮತ್ತೆ ನೀತು ಫೋಟೋ ತಗೊಂಡಿದೀವ, ಏನ್ ಹೇಳ್ತಾ ಇದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಆ ಫುಡ್ ಫೆಸ್ಟಿವಲ್ಗೆ ಹೋಗ್ತಾ ಇದೀನಿ ಅಂತ ಅನ್ಬಿಟ್ಟು ಪೋಸ್ಟ್ ಮಾಡಿದಿರಲ್ಲ, ಅದನ್ನ ನನಗ್ ಕಳಿಸಿದಾಳೆ. ಅಲ್ಲ, ಇಷ್ಟು ಹತ್ರದಲ್ಲಿ ಫೋಟೋ ತಗೊಂಡಿದಿರಲ್ಲ, ಇನ್ನು ಕ್ಲೋಸ್ ಆಗಿ ಫೋಟೋ ತಗೋಬೋದಿತ್ತಲ್ವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಯಾಕ್ ಶ್ರುತಿ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ ನೀನು ಅಂತ ರವಿ ಕೇಳ್ತಾನೆ. ಬೇರೆ ಯಾವ ರೀತಿ ಮಾತಾಡ್ಬೇಕು ನಾನು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಶ್ರುತಿ, ಆ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ಪ್ರೆಸ್ ಮೀಟ್ ಕರೆದಿದ್ರಲ್ಲ, ಅವಾಗ ಅದ್ ತೆಗ್ದಿರೋ ಫೋಟೋ ಅದು, ಅದನ್ನ ಪಬ್ಲಿಕ್ ಆಗಿ ತಗೊಂಡಿರೋದು, ಸಪರೇಟ್ ಆಗಿ ನಾವ್ ಯಾವ್ದು ಫೋಟೋ ತಗೊಂಡಿಲ್ಲ ಅಂತ ರವಿ ಹೇಳ್ತಾನೆ. ಓ, ಅದಕ್ಕೆ ಅಂತ ಇಷ್ಟೊಂದು ಕ್ಲೋಸ್ ಆಗಿ ನಿಂತ್ಕೊಂಡ್ ಫೋಟೋ ತಗೋತೀರಾ ಅಂತ ಶ್ರುತಿ ಗಲಾಟೆ ಮಾಡ್ತಿರ್ತಾಳೆ. ನೋಡಿ ಶ್ರುತಿ, ನಾನೇನ್ ಪೋಸ್ ಕೊಟ್ಟಿಲ್ಲ, ಅವ್ರು ನಾರ್ಮಲ್ ಆಗಿ ಕ್ಲೋಸ್ ಆಗಿ ನಿಂತ್ಕೊಂಡ್ರು, ಅದು ಫ್ಯೂ ಸೆಕೆಂಡ್ಸ್ ಇರ್ಲಿಲ್ಲ ಗೊತ್ತಾ, ಅಷ್ಟರಲ್ಲಿ ಪ್ರೆಸ್ ಅವರು ಫೋಟೋ ತಗೊಂಡ್ರು ಅಂತ ರವಿ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ಈ ಫೋಟೋ ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇವಾಗ ಏನ್ ಶ್ರುತಿ, ನನ್ ಮೇಲೆ ಡೌಟ್ ಪಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ನಿನ್ ಮೇಲೆ ನನ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ, ಆದ್ರೆ ನೀನ್ ತಪ್ಪು ಮಾಡ್ದ್ಯಾ ಅಂತಾನೂ ಹೇಳ್ತಾ ಇಲ್ಲ ನಾನು ಅಂತ ಶ್ರುತಿ ಹೇಳಿದಾಗ, ಮತ್ ಯಾಕೆ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ. ತಪ್ಪು ನೀ ಮೇಲಿಲ್ಲ, ಆದ್ರೆ ನೀತು ಯಾಕೋ ಸರಿ ಅಂತ ನನ್ಗನ್ನಿಸ್ತಾ ಇಲ್ಲ, ಅವಳ ಮೋಟಿವ್ ತುಂಬಾನೇ ಸರಿ ಇಲ್ಲ ಅನ್ಸ್ತಾ ಇದೆ, ಅವಳು ನನ್ ಟೆನ್ಷನ್ ಮಾಡ್ಕೊಳ್ಳಿ ಅಂತಾನೆ ನನಗೆ ಈ ಪೋಸ್ಟರ್ ನ ಕಳ್ಸಿದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇಲ್ಲ ಶ್ರುತಿ, ಅವ್ರು ಆ ರೀತಿ ಕೆಲಸ ಮಾಡೋರಲ್ಲ ಅಂತ ರವಿ ಹೇಳ್ತಿರ್ತಾನೆ. ಏ ರವಿ, ಇಷ್ಟು ಅರ್ಥ ಮಾಡ್ಕೊಳ್ಳೋದಿರಷ್ಟು ಇಡಿಯಟ್ ಅಲ್ಲ ನಾನು. ಅಲ್ಲ, ನೀವು ಆ ಫುಡ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆದ್ರೆಷ್ಟು ಬಿಟ್ರೆಷ್ಟು, ಅದರಿಂದ ನನ್ಗೇನ್ ಲಾಭ? ಆಲ್ರೆಡಿ ನೀನ್ ನನ್ ರೆಸ್ಟೋರೆಂಟ್ಗೆ ಬರೋದಿಲ್ಲ ಅಂತ ಹೇಳಿದಿಕ್ಕೆ ನನ್ಗೂ ಅವಳಿಗೂ ಸ್ವಲ್ಪ ಇಶ್ಯೂ ಆಗಿದೆ ಅಂತ ನಿನ್ಗೂ ಗೊತ್ತು ತಾನೆ. ಹೀಗಿದ್ದಾಗ ಅವಳು ನನ್ಗೆ ಈ ರೀತಿ ಫೋಟೋ ಸೆಂಡ್ ಮಾಡ್ತಾಳೆ ಅಂತಂದ್ರೆ ಅದಕ್ಕೇನ್ ಅರ್ಥ ಅಂತ ಶ್ರುತಿ ಕೇಳಿದಾಗ, ಸರಿ ಬಿಡು, ಇದನ್ ಯಾಕೆ ಅಷ್ಟೊಂದ್ ಸೀರಿಯಸ್ ಆಗಿ ತಗೋತಾ ಇದ್ಯಾ, ಇದನ್ನ ಒಂದ್ ರೀತಿ ಸ್ಪೋರ್ಟಿವ್ ಆಗಿ ತಗೋ ಅಂತ ರವಿ ಹೇಳ್ತಾನೆ. ಸ್ಪೋರ್ಟಿವ್ ಆಗಿ ತಗೊಳೋದಿಕ್ಕೆ ಒಂದು ಲಿಮಿಟ್ ಇರುತ್ತೆ ಕಣೋ, ಆದ್ರೆ ಅವಳು ಇದನ್ನ ಬೇಕು ಅಂತಾನೆ ನನ್ನನ್ನ ಉರ್ಸೋದಕ್ಕೆ ಅಂತ ಕಳ್ಸಿದಾಳೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ರವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸರಿ ನೀನ್ ಟೆನ್ಷನ್ ಮಾಡ್ಕೋಬೇಡ, ಅವರು ನಾರ್ಮಲ್ ಆಗಿ ಕಳ್ಸಿರ್ಬೋದು ಅಂತ ರವಿ ಹೇಳಿದಾಗ, ಅವಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಿದೆ, ಅವಳ ನನ್ನನ್ನ ಉರ್ಸೋದಿಕ್ಕೆ ಅಂತಾನೆ ಈ ರೀತಿ ಕಳ್ಸಿರೋದು. ನೋಡು ರವಿ, ಇಷ್ಟು ದಿವಸ ನಮ್ಮಿಬ್ರ ಮಧ್ಯೆ ರೆಸ್ಟೋರೆಂಟ್ ಬಗ್ಗೆ ಮಾತ್ರ ಮಾತುಕತೆ ನಡೀತಾ ಇತ್ತು, ಅದ್ ಯಾವಾಗ ಬೇಕಾದ್ರೂ ಸರಿ ಹೋಗ್ಬೋದು, ಆದ್ರೆ ಅವಳು ಈ ರೀತಿ ಮಾಡೋದ್ರಿಂದ
ನಮ್ಮಿಬ್ರು ಪರ್ಸನಲ್ ಲೈಫ್ ಅಲ್ಲಿ ಇಶ್ಯೂ ಬಂದ್ರು ಬರ್ಬೋದು, ಅದನ್ನ ನೆನ್ಪಲ್ಲಿ ಇಟ್ಕೋ ಅಂತ ಹೇಳ್ತಾ ಶ್ರುತಿ ಕಾಲ್ ಕಟ್ ಮಾಡ್ತಾಳೆ. ಈ ನೀತು ಯಾಕೆ ಈ ರೀತಿ ಎಲ್ಲ ಮಾಡಿದ್ಲು ಅಂತ ತಿಳ್ಕೊಳ್ಳೋದಕ್ಕೆ ರವಿ ನೀತು ಹತ್ರ ಹೋಗ್ತಾನೆ. ಏನ್ ರವಿ, ಏನೋ ಹೊಸ್ದಾಗ್ ನೋಡ್ತಾ ಇರೋ ತರ ಬಂದ್ ನಿಂತ್ಕೊಂಡ್ ನೋಡ್ತಾ ಇದೀರಾ ಅಂತ ನೀತು ಕೇಳ್ಬೇಕಾದ್ರೆ, ಶ್ರುತಿಗೆ ಯಾವ್ದಾದ್ರು ಫೋಟೋನ ಸೆಂಡ್ ಮಾಡಿದ್ರಾ ಅಂತ ರವಿ ಕೇಳ್ತಾನೆ. ಯಾವ ಫೋಟೋ ಬಗ್ಗೆ ಕೇಳ್ತಿದೀರಾ ಅಂತ ನೀತು ಕೇಳ್ಬೇಕಾದ್ರೆ, ಅದೇ ಆ ಪ್ರೆಸ್ ಮೀಟ್ ಅಲ್ಲಿ ಫೋಟೋ ತಗೊಂಡ್ರಲ್ಲ ಅದ್ರ ಬಗ್ಗೆ ಅಂತ ರವಿ ಹೇಳ್ಬೇಕಾದ್ರೆ, ಓ ಆ ಫುಡ್ ಫೆಸ್ಟಿವಲ್ಗೆ ಡಿಸೈನ್ ಮಾಡಿದಿದ್ದಾ? ಹಾ, ನಾನೇ ಕಳ್ಸಿದ್ದು ಅಂತ ನೀತು ಹೇಳ್ಬೇಕಾದ್ರೆ, ಯಾಕ್ ಶ್ರುತಿ ಕಳ್ಸಿದ್ರಿ ಅಂತ ರವಿ ಕೇಳ್ತಾನೆ. ಅರೆ ಇದ್ರಲ್ಲಿ ಏನಿದೆ, ನಾವಿಷ್ಟು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತಾ ಇದೀವಿ, ಅದನ್ನ ಗೊತ್ತಿರೋರೆಲ್ರಿಗೂ ಶೇರ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾನ್ ಎಲ್ರಿಗೂ ಫಾರ್ವರ್ಡ್ ಮಾಡ್ದೆ. ಶ್ರುತಿನೂ ಖುಷಿ ಪಡ್ತಾಳೆ ಅಂತ ಕಳಿಸದ್ನಪ್ಪ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ ನೀತು ಕೇಳ್ಬೇಕಾದ್ರೆ, ನೋಡಿ ನೀತು, ಆಲ್ರೆಡಿ ನಾನು ಅವಳ ರೆಸ್ಟೋರೆಂಟ್ ಹೋಗಿಲ್ಲ ಅಂತ ಶ್ರುತಿಗೆ ನನ್ ಮೇಲೆ ಕೋಪ ಇದೆ, ಇದ್ರಲ್ಲಿ ನೀವು ಬೇರೆ ಫೋಟೋ ಕಳ್ಸಿದ್ರೆ ಏನರ್ಥ ಅಂತ ರವಿ ಕೋಪದಲ್ಲಿ ಕೇಳ್ತಾನೆ. ಅಯ್ಯೋ, ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈ ಫೆಸ್ಟಿವಲ್ಗೆ ಹೋಗ್ತಾ ಇರೋದು ಒಬ್ರು ಶೆಫ್ ಆಗಿ ನಿಮ್ಗೂ ಪ್ರೌಡ್ ಫೀಲ್ ಆಗ್ಬೇಕಲ್ವಾ, ಅದನ್ನ ನೋಡಿದ್ರೆ ಶ್ರುತಿ ಅವರು ಹ್ಯಾಪಿ ಆಗ್ತಾರೆ ಅಂತ ನಾನ್ ಅನ್ಕೊಂಡೆ ಅಂತ ನೀತು ಹೇಳ್ದಾಗ, ಬೇಡ ನೀತು, ಈ ರೀತಿ ಎಲ್ಲ ಇನ್ಮೇಲೆ ಯಾವತ್ತೂ ಮಾಡ್ಬೇಡಿ. ಬಿಸ್ನೆಸ್ಸೇ ಬೇರೆ, ಪರ್ಸನಲ್ಲೇ ಬೇರೆ. ನನ್ ಪರ್ಸನಲ್ ಲೈಫ್ ನಾನು ರೆಸ್ಟೋರೆಂಟ್ ಒಳಗಡೆ ಯಾವತ್ತೂ ತಗೊಂಡ್ ಬರೋದಿಲ್ಲ. ಹಾಗೆ ನೀವು ಅಷ್ಟೇ, ನಿಮ್ಮಿಂದಾಗಿ ನನ್ ಪರ್ಸನಲ್ ಲೈಫ್ ಅಲ್ಲಿ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಅದನ್ನ ಸ್ವಲ್ಪ ನೋಡಿ ಇನ್ಮೇಲೆ ಅದೇ ರೀತಿ ನಡ್ಕೊಳ್ಳಿ ಅಂತ ರವಿ ಹೇಳ್ತಾನೆ. ಏ ಕಾಮ್ ಡೌನ್ ರವಿ, ಇದೆಲ್ಲ ಒಂದ್ ಪ್ರಾಬ್ಲಮ್ಮ ಅಂತ ನೀತು ಹೇಳ್ಬೇಕಾದ್ರೆ, ಮದ್ವೆ ಆಗಿರೋರ್ಗ್ ಮಾತ್ರ ಅದ್ರ ಕಷ್ಟ ಏನು ಅಂತ ಗೊತ್ತಾಗದ್ ನೀತು, ಇದನ್ನೆಲ್ಲ ಈಸಿಯಾಗಿ ತಗೊಳೋದಕ್ಕಾಗೋದಿಲ್ಲ. ನೀವು ಯಾವ್ ಯೋಚನೆ ಇಟ್ಕೊಂಡು ಅದನ್ನ ಶ್ರುತಿ ಕಳಿಸಿದ್ರಿ ಅಂತ ನನಗಂತೂ ಗೊತ್ತಿಲ್ಲ, ಆದ್ರೆ ಏನೇ ಇದ್ರು ಇದನ್ನ ಇಲ್ಲೇ ಸ್ಟಾಪ್ ಮಾಡಿ, ಅದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ರವಿ ಅಲ್ಲಿಂದ ಹೋಗ್ತಾನೆ. ಗುಡ್, ನಾನ್ ಅನ್ಕೊಂಡಂಗೆ ರಿಯಾಕ್ಷನ್ ಬಂತು ಅಂತ ಅನ್ಕೊಂಡು ನೀತು ಖುಷಿ ಪಡ್ತಿರ್ತಾಳೆ. ಈ ಕಡೆ ಕಸ್ತೂರಿ ಅವರು ಸ್ಟೋರಿನ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಅಯ್ಯೋ, ಇರೋ ಸಮಸ್ಯೆ ಸಾಲ್ದು ಅಂತ ಇವಳದ್ ಬೇರೆ ಕತೆ ಕೇಳಕ್ ಆಗ್ತಿಲ್ಲ ನನಗೆ ಅಂತ ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕಾದ್ರೆ, ಮಾಸ್ಟರ್ ಟೆನ್ಷನ್ ಮಾಡ್ಕೋಬೇಡಿ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಈ ಅತ್ತೆ ಇನ್ನೇನ ಐಡಿಯಾ ಮಾಡೋದಕ್ಕೆ ಕಾಯ್ತಾ ಇದಾರೋ ಅಂತ ರೋಹಿಣಿ ಶಾಂತಿನೇ ನೋಡ್ತಿರ್ತಾಳೆ. ಅದ್ ಹೇಗ್ ಟೆನ್ಷನ್ ಮಾಡ್ಕೊಳ್ದೆ ಇರ್ಲಿ ವಿಶಾಲು, ಆ ಹುಡ್ಗನ್ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ನಿನ್ನೆ ಮಧ್ಯರಾತ್ರಿಲಿ ದೆವ್ವು ತರ ಕುತ್ಕೊಂಡು ನನ್ಗೆ ಹೆದರ್ಸ್ಬಿಟ್ಟ, ಆಮೇಲೆ ನೋಡ್ದೆ ಮನೋಜನ್ ರೂಮಲ್ಲಿ ಹೋಗಿ ಅವ್ನ್ ಪಕ್ಕನೆ ಮಲ್ಗಿದಾನೆ. ಯಾರ್ ಹೇಳಿದ್ ಮಾತನ್ನು ಅವ್ನ್ ಕೇಳೋ ತರಾನೇ ಇಲ್ಲ. ನಾ ಏನ್ ಮಾಡ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಾಡೋದು ಮಾಸ್ಟರ್, ಅವತ್ತು ನಿಮ್ ಮಗ ಸೂರ್ಯ ಬಂದು ಅವನನ್ನ ಕಾಪಾಡ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವನ್ನ ಯಾವ್ದಾದ್ರು ಊರ್ಗೆ ಪಾರ್ಸಲ್ ಮಾಡ್ಬಿಡ್ತಿದ್ದೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ರೋಹಿಣಿ ಕೋಪದಿಂದ ವಿಶಾಲಾಕ್ಷಿನೇ ನೋಡ್ತಿರ್ತಾಳೆ. ಹೌದು ಮಾಸ್ಟರ್, ಅವ್ನ್ ಎಲ್ಲಿದ್ದಾನೆ ಅಂತ ಯಾರಿಗೂ ಕಂಡಿಡಿಯಕ್ ಆಗ್ಬಾರ್ದು, ಹಂಗ್ ಮಾಡ್ತಿದ್ದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ಅದಾಗ್ಲಿಲ್ವಲ್ಲ ಬಿಟ್ಟಾಕು, ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ, ನನ್ ಮಾತಿಗೆ ನಮ್ಮ ಮನೇಲಿ ಮರ್ಯಾದೆನೇ ಇಲ್ದೆ ಹಂಗ ಆಗ್ಬಿಟ್ಟಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಾಸ್ಟರ್ ಮತ್ತೆ ಇನ್ನೊಂದ್ಸಲಿ ನಾನ್ ಟ್ರೈ ಮಾಡ್ಲಾ ಅಂತ ವಿಶಾಲು ಕೇಳ್ತಾಳೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ನೋಡ್ತಾ ಇರಿ ಮಾಸ್ಟರ್, ಈ ಸಲ ಮಿಸ್ ಆಗದೇ ಇಲ್ಲ, ಆ ಹುಡುಗನ ಹೆಂಗಾದ್ರೂ ಮಾಡಿ ಕಿಡ್ನಾಪ್ ಮಾಡ್ತೀನಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ತಾಯಿ, ಅಂತ ಕೆಲ್ಸ ಎಲ್ಲ ಏನು ಮಾಡ್ಬೇಡಮ್ಮ, ಹೋದ್ಸಲಿ ಈ ರೀತಿ ಮಾಡಿದಿಕ್ಕೆ ನನ್ ಗಂಡ ನನ್ನನ್ನ ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತ ಹೇಳ್ದ, ಮತ್ತೆ ಏನಾದ್ರೂ ಹಿಂಗೆ ಆಯ್ತು ಅಂದ್ರೆ ಖಂಡಿತ ನನ್ನನ್ನ ಜೈಲಿಗೆ ಕಳಿಸ್ಬಿಡ್ತಾರೆ, ಇನ್ಮೇಲೆ ಈ ತರ ಕಿಡ್ನಾಪ್ ಅದೆಲ್ಲ ಏನು ಬೇಡಮ್ಮ ಅಂತ ಶಾಂತಿ ವಿಶಾಲುಗೆ ಕೈ ಮುಗ್ದು ಹೇಳ್ತಿರ್ತಾಳೆ. ಇದ್ರಿಂದ ರೋಹಿಣಿಗೆ ಸಮಾಧಾನ ಆಗ್ತಿರುತ್ತೆ. ಏನಾದ್ರೂ ಮಾಡ್ಬೇಕಲ್ಲ ಅಂತ ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ, ರೋಹಿಣಿ ನಾನ್ ನೋಡ್ದಂಗೆ ಆ ಹುಡುಗ ನಿನ್ ಜೊತೆ ಮತ್ತೆ ಮನೋಜನ್ ಜೊತೆ ತುಂಬಾನೇ ಕ್ಲೋಸ್ ಆಗಕ್ ನೋಡ್ತಾ ಇದ್ದಾನೆ, ಅದಕ್ಕೆ ಅವನು ನಿಮ್ ರೂಮಲ್ಲಿ ಬಂದು ಮಲ್ಕೊಂಡಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್, ಚಿಕ್ಕ ಹುಡುಗ ಅಷ್ಟೆಲ್ಲ ಯೋಚನೆ ಮಾಡ್ತಾನ ಅಂತ ವಿಶಾಲು ಕೇಳ್ತಾಳೆ. ಅಯ್ಯೋ, ಅವನ್ ಯೋಚನೆ ಮಾಡದೆ ಇದ್ರೂನು ಆ ಹೂ ಕಟ್ಟೋಳಿದಾಳಲ್ಲ, ಅವಳೆ ಇವನ್ಗೆ ಎಲ್ಲಾ ವಿಷಯನೂ ಹೇಳ್ಕೊಟ್ಟಿರ್ತಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಮಾಸ್ಟರ್, ಅವಳು ಮಾಮೂಲಿ ಹೆಂಗ್ಸಲ್ಲ, ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ವಿಶಾಲು ಹೇಳ್ತಾಳೆ. ಕರೆಕ್ಟಾಗಿ ಹೇಳ್ದೆ ವಿಶಾಲು. ರೋಹಿಣಿ, ನೀನು ಮತ್ತೆ ಮನೋಜಿನ್ ಮೇಲೆ ಆ ಹುಡುಗನ್ ಜೊತೆ ಮಾತಾಡ್ಬಾರ್ದು, ಅವನನ್ನ ರೂಮ್ ಒಳಗಡೆನೆ ಸೇರ್ಸ್ಬಾರ್ದು, ಡೋರ್ನ ಲಾಕ್ ಮಾಡ್ಕೊಂಡೇ ಇರು, ಅರ್ಥ ಆಯ್ತಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಶಾಂತಿ, ನಾನ್ ಇಷ್ಟೆಲ್ಲ ಹೇಳಿದ್ರೆ ಇವಳೇನು ಉತ್ತರನೇ ಕೊಡ್ತಿಲ್ವಲ್ಲ ಅಂತ ಅವಳಿನೇ ನೋಡ್ಬೇಕಾದ್ರೆ, ಅರ್ಥ ಆಯ್ತು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಒಳ್ಳೇದು, ಮನೇಲಿ ಎಲ್ರೂ ಅವನ್ಗೆ ಸಪೋರ್ಟ್ ಆಗಿದ್ದಾರೆ, ನಿನ್ನೇನು ಮತ್ತೆ ಮನೋಜನ್ನು ಬದಲಾಯಿಸ್ಬಿಟ್ರೆ ಆ ಕೃಷ್ಣ ಇಲ್ಲೇ ಉಳಿಸ್ಕೋಬಹುದು ಅಂತ ಹೂ ಕೊಟ್ಟೋಳು ಅನ್ಕೊಂಡಿದ್ದಾಳೆ, ಇದು ಅವ್ರದೇ ಪ್ಲಾನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಮಾಸ್ಟರ್, ನನ್ ವ್ಯಾಪಾರನ ಇದೇ ತರ ಪ್ಲಾನ್ ಮಾಡಿ ಹಾಳ್ ಮಾಡಿದಾಳೆ, ನೀವಾದ್ರೂ ಹುಷಾರಾಗಿರಿ ಮಾಸ್ಟರ್ ಅಂತ ವಿಶಾಲು ಹೇಳ್ತಿರ್ತಾಳೆ. ರೋಹಿಣಿ, ನೀನು ಮತ್ತೆ ಮನೋಜ್ ಇಬ್ರು ಆ ಹುಡುಗ ನಮ್ಮ ಮನೇಲಿ ಇರಬಾರ್ದು ಅನ್ನೋ ನಿರ್ಧಾರದ ಬಗ್ಗೆನೆ ಗಟ್ಟಿಯಾಗಿರ್ಬೇಕು. ನಾನ್ ಹೇಳಿದ್ರೆ ಮನೋಜ ಕೇಳ್ತಾನೆ, ನೀನು ಅಷ್ಟೇ ನನ್ನ ಮಾತನ್ನ ಕೇಳ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವಿಬ್ರು ಅವನನ್ನ ಆಚೆ ಕಳ್ಸೋದ್ರಲ್ಲಿ ಸ್ಟ್ರಾಂಗ್ ಆಗಿದ್ರೆ ನಿಮ್ ಮಾವನು ಯೋಚನೆ ಮಾಡ್ತಾರೆ, ಅವನನ್ನ ಆಚೆನೂ ಕಳಿಸ್ತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದ್ ಹೇಗತ್ತೆ ಮಾವ ಒಪ್ಕೋತಾರೆ ಅಂತ
ಶಾಂತಿಗೆ ರೋಹಿಣಿ ಕೇಳ್ತಾಳೆ, ನೋಡಮ್ಮ ಅವ್ರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತಿದೆ. ಅವ್ರ ಪ್ರಕಾರ ನಮ್ ಮನೇಲಿ ಯಾವತ್ತೂ ಜಗಳ ಆಗ್ಬಾರ್ದು ಅಂತ ಅನ್ಕೋತಾರೆ. ಈ ಹುಡುಗನಿಂದ ಮನೇಲಿ ಜಗಳ ಆಗ್ತಾನೆ ಇದ್ರೆ ಮನೇಲಿ ನೆಮ್ಮದಿ ಹೊರಟೋಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದ್ರಿಂದ ಹೇಳ್ತಾ ಇದ್ದೀನಿ, ನೀನು ಮತ್ತೆ ಮನೋಜ್ ಆ ಹುಡುಗನ್ನ ಕಿವಿಗೆ ಹಾಕೋಬೇಡಿ, ಆದಷ್ಟು ಆ ಪೀಡೆನ್ನ ದೂರ ಇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅವನಿಗೋಸ್ಕರ ನೀವೇನು ಮಾಡ್ಬಾರ್ದು, ಆ ರೀತಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಬೆಚ್ಚ ಬೀಳ್ತಾಳೆ. ಮಾಸ್ಟರ್, ಏನ್ ಮಾಸ್ಟರ್ ಇಷ್ಟೊಂದ್ ಜೋರಾಗಿ ಕಂಡೀಷನ್ ಹಾಕ್ತಿದಿರಿ ಅಂತ ವಿಶಾಲು ಕೇಳ್ಬೇಕಾದ್ರೆ, ಅಯ್ಯೋ ಏನ್ ಮಾಡೋದು, ಆ ಪೀಡೆ ಇವ್ರ ಜೊತೆನೆ ಜಾಸ್ತಿ ಪಳಗೋದಿಕ್ಕೆ ಅಂತ ನೋಡ್ತೈತೆ. ನೈಟ್ ಆಗಿದ ತಕ್ಷಣ ಇವ್ರ ರೂಮಲ್ಲಿ ಹೋಗಿ ಮಲ್ಕೊಂತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಾಸ್ಟರ್ ಹಾಗಿದ್ರೆ ಆ ಹುಡುಗನೇ ತಾನಾಗಿ ತಾನೆ ಎದ್ದು ಇವ್ರ ರೂಮ್ ಹೋಗ್ತಾನ ಅಂತ ವಿಶಾಲು ಕೇಳ್ತಾಳೆ. ಹೌದು, ಏನೋ ನಿದ್ದೆಗಳಲ್ಲಿ ಹೋಗಿದ್ದಾನೆ ಅಂತ ಕತೆ ಹೇಳ್ತಿದ್ರು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಕೆಲವು ಮಕ್ಳುಗಳು ನಿದ್ದೆಗಳಲ್ಲಿ ಎದ್ದು ಈ ರೀತಿ ಬೇರೆ ಜಾಗದಲ್ಲಿ ಹೋಗಿ ಮಲ್ಕೋತಾರೆ, ಅದು ಅವ್ರಿಗೂ ಗೊತ್ತಿರೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನನಗೇನೋ ಅವನು ಗೊತ್ತಿಲ್ಲದೆ ಮಾಡಿರೋ ತರ ಅನ್ನಿಸ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಮಾಸ್ಟರ್, ನನ್ಗೆ ಒಂದ್ ವಿಷಯ ಅನ್ನಿಸ್ತಾ ಇದೆ ಅಂತ ವಿಶಾಲ್ ಹೇಳಿದಾಗ, ಏನದು ಅಂತ ಶಾಂತಿ ಕೇಳ್ತಾಳೆ. ಆ ಹುಡುಗನಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ತಾನೇ ನೀವ್ ಹೇಳಿದ್ದು ಅಂತ ವಿಶಾಲ ಹೇಳಿದಾಗ, ಹೌದು ಅಂತ ಶಾಂತಿ ಹೇಳ್ತಾಳೆ. ಈ ತರ ಅಲ್ಪಾಯುಷದಲ್ಲಿ ಹೋಗಿರೋರ್ ಆತ್ಮ ಅಷ್ಟು ಜಲ್ದಿಯಾಗಿ ಶಾಂತಿ ಆಗಲ್ವಂತೆ, ಆತ್ಮವಾಗಿ ತಿರುಗ್ತಾರಂತೆ ಅಂತ ವಿಶಾಲು ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರತ್ತೆ. ಹೌದು ಮಾಸ್ಟರ್, ಒಂದ್ ವೇಳೆ ಆ ಹುಡುಗನಮ್ಮ ದೆವ್ವ ಆಗಿದಾಳ, ಆ ಹುಡುಗನ್ ಮೈಯಲ್ಲಿ ಏನಾದ್ರೂ ಸೇರ್ಕೊಂಡಿದಾಳ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹಾ ದೆವ್ವನಾ ಅಂತ ಶಾಂತಿ ಭಯ ಪಡ್ತಿರ್ತಾಳೆ. ಇದ್ರಿಂದಾಗಿ ರೋಹಿಣಿಗೆ ಒಂದು ಐಡಿಯಾ ಹೊಳಿಯತ್ತೆ. ನಾನ್ ಹಿಂಗೆ ಮಾಡ್ಬೇಕು ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಏನ್ ವಿಶಾಲು ಈ ತರ ಭಯ ಪಡಿಸ್ತಾ ಇದೀರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಮಾಸ್ಟರ್, ದಿಢೀರಂತ ಹುಡುಗ ಮಧ್ಯರಾತ್ರಿಲಿ ಎದ್ದ ಅಂತಂದ್ರೆ ಅದಕ್ಕೆ ಅದು ಕಾರಣ ಇರ್ಬೋದಲ್ವಾ ಮಾಸ್ಟರ್. ಆ ಹುಡುಗನ್ನ ಬಿಟ್ಬಿಟ್ಟು ಆ ಹುಡುಗಿ ಸತ್ತೋದ್ಲು, ಮಗನ್ನ ನೋಡ್ಬೇಕು ಅನ್ನೋ ಆಸೆಲಿ ಆ ಹುಡುಗಿ ದೆವ್ವ ಆಗಿ ಅವಾಗವಾಗ ಬರ್ಬೋದಲ್ವಾ ಅಂತ ವಿಶಾಲು ಹೇಳ್ಬೇಕಾದ್ರೆ, ಪರವಾಗಿಲ್ಲ, ಈ ವಿಶಾಲನೇ ನನ್ಗೆ ಐಡಿಯಾ ಕೊಟ್ಲು, ಇದರಿಂದ ಅತ್ತೆ ಹೇಗ್ ಒದ್ದಾಡ್ತಿದಾರೆ ಅಂತ ರೋಹಿಣಿ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ರೋಹಿಣಿ, ಏನ್ ಇವ್ರು ಹಿಂಗೆಲ್ಲ ಹೇಳ್ತಾ ಇದಾರೆ, ಹಾಗಾದ್ರೆ ನಮ್ಮ ಮನೇಲಿ ದೆವ್ವ ಇದ್ಯಾ ಅಂತ ಶಾಂತಿ ಭಯದಲ್ಲಿ ಕೇಳ್ಬೇಕಾದ್ರೆ, ನೀವಿರ್ಬೇಕಾದ್ರೆ ಯಾವ ದೆವ್ವ ಬರುತ್ತೆ ಅಂತ ರೋಹಿಣಿ ಗೊಣಗುಡ್ತಾಳೆ. ಏನಂದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ನೀವು ತುಂಬಾ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀರಲ್ವಾ, ಪೂಜೆನೂ ಮಾಡ್ತಿರ್ತೀರಾ, ನಿಮ್ಗೆ ಆ ದೇವ್ರ ಕೃಪೆ ಇರುತ್ತೆ, ನೀವಿರೋ ಜಾಗದಲ್ಲಿ ಅದೆಲ್ಲ ಬರೋದಿಲ್ಲ ಅಂತ ಹೇಳ್ದೆ ಅತ್ತೆ ಅಂತ ರೋಹಿಣಿ ಮಾತನ್ನ ತಿರುವಾಕಿ ಹೇಳ್ತಾಳೆ. ಓ ಹಾಗಾ ಅಂತ ಹೇಳ್ಕೊಂಡು ಶಾಂತಿ ಯೋಚನೆ ಮಾಡ್ತಾ, ಆದ್ರೂ ಇವ್ರು ಹೇಳೋದನ್ನೆಲ್ಲ ಕೇಳಿದ್ರೆ ನನ್ಗೆ ಯಾಕೋ ಡೌಟ್ ಆಗ್ತಿದೆ, ಆದ್ರೆ ನಾನು ಆ ಹುಡುಗನ್ನ ನೋಡ್ದಾಗ ಅವನು ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಆ ತರ ಎಲ್ಲ ಏನಿಲ್ಲ ಅತ್ತೆ, ಆ ಹುಡ್ಗ ಬರೀ ನಿದ್ದೆಗಣ್ಣಲ್ಲಿ ಓಡಾಡಿದಾನ ಅಷ್ಟೇನೆ ಅಂತ ಹೇಳ್ತಾ ರೋಹಿಣಿ ಶಾಂತಿನ ಸಮಾಧಾನ ಮಾಡೋದಕ್ ನೋಡ್ತಾಳೆ. ಮಾಸ್ಟರ್, ಯಾವ್ದನ್ನು ಸುಮ್ನೆ ಬಿಡಬಾರ್ದು ಮಾಸ್ಟರ್, ಯಾವ್ದಕ್ಕೂ ಒಂದ್ಸಲಿ ನಿಮ್ ಮನೇಲಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಳ್ಳಿ ಅಂತ ವಿಶಾಲು ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಕಸ್ತೂರಿ ಅವರು ಅಲ್ಲಿ ಬರ್ತಾರೆ. ಏನ್ ವಿಶಾಲು, ಯಾವ ಪೂಜೆ ಮಾಡಿಸ್ಬೇಕು ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ದೆವ್ವ ಓಡ್ಸೋದಿಕ್ಕೆ ಅಂತ ವಿಶಾಲು ಹೇಳ್ತಾಳೆ. ಹಾ ಶಾಂತಿ, ಹಾಗಾದ್ರೆ ನೀನು ಮನೆ ಬಿಟ್ಟು ಹೋಗ್ತೇನೆ ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ಏಯ್ ಏನೇ ನನ್ಗೆ ಕಿಂಡಲ್ ಮಾಡ್ತಿದ್ಯಾ, ನಾನೇ ಬೇರೆ ಟೆನ್ಷನ್ ಅಲ್ಲಿದ್ದೀನಿ, ಸುಮ್ನೆ ಕಾಮಿಡಿ ಮಾಡ್ಬೇಡ ನೀನು, ಆ ಹುಡುಗನಿಂದ ನನ್ ನಿಮ್ದಿನೇ ಹಾಳಾಗೋಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾರೇ ಕ್ರಿಶ್ ಬಗ್ಗೆ ಹೇಳ್ತಾ ಇದ್ಯಾ, ಅವನನ್ನ ಓಡ್ಸೋದಿಕ್ಕೆ ಪ್ಲಾನ್ ಮಾಡೋದ್ರ ಬಗ್ಗೆ ನೀವೇ ಮಾತಾಡ್ಕೊಳ್ಳಿ, ನನ್ನ ಹತ್ರ ಮಾತ್ರ ಏನು ಹೇಳ್ಬೇಡಿ, ನನ್ ಪಾಡಿಗೆ ನಾನು ಕತೆ ಹೇಳ್ಕೊಂಡ್ ಆರಾಮಾಗಿದ್ದೀನಿ, ಅದನ್ನ ದಯವಿಟ್ಟು ಹಾಳ್ ಮಾಡ್ಬೇಡಿ, ನಿಮ್ ಕಂತ್ರಿ ಕೆಲ್ಸದಲ್ಲಿ ನಾನೇನಾದ್ರೂ ಭಾಗಿಯಾದ್ರೆ ನನ್ಗೆ BP ಜಾಸ್ತಿ ಆಗತ್ತೆ ಅಂತ ಕಸ್ತೂರಿ ಹೇಳ್ಬೇಕಾದ್ರೆ, ಹಾ ನಿನ್ ಹತ್ರ ಏನು ನಾನ್ ಕೇಳಿಲ್ಲ ಹೋಗೆ ಅಂತ ಶಾಂತಿ ಹೇಳ್ತಾಳೆ. ಆದ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳು ಶಾಂತಿ, ಹೋದ್ಸಲಿ ಅಣ್ಣನ್ ಕೈಲಿ ಸಿಕ್ಕಾಕೊಂಡು ಚೆನ್ನಾಗ್ ಬೈಸ್ಕೊಂಡಿದ್ಯಾ, ಹೊಸ್ದಾಗಿ ಏನಾದ್ರು ಪ್ಲಾನ್ ಮಾಡಿ ಆ ಹುಡುಗನ್ನ ಓಡಿಸ್ತೀನಿ ಅಂತ ನಿನ್ ಮತ್ತೆ ಸಿಕ್ಕಾಕೋಬೇಡ ಕಣೆ, ಆಮೇಲೆ ಅಣ್ಣ ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ, ಹುಷಾರು ಅಂತ ಕಸ್ತೂರಿ ಅವರು ಶಾಂತಿನ ಹೆದರಿಸ್ತಾರೆ. ಹಾಗೆ ಕಸ್ತೂರಿ ಅವರು ಕಾಶಿನಾಥ್ ಜೊತೆ ಮಾತಾಡ್ತಾ ಕಾಫಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡ್ ಹೋಗ್ಬೇಕಾದ್ರೆ, ಇರೋ ಸಮಸ್ಯೆ ಸಾಲ್ದು ಅಂತ ಇವ್ರಿಬ್ರದ್ದು ಬೇರೆ ನನ್ ಗೋಳ್ ಜಾಸ್ತಿ ಆಗಿದೆ ಅಂತ ಶಾಂತಿ ಗೊಣಗಾಡ್ತಿರ್ತಾಳೆ. ರೋಹಿಣಿ, ನಾನ್ ನಿನ್ನ ಹತ್ರ ಹೇಳ್ದಂಗೆ ನೀನು ಮತ್ತೆ ಮನೋಜ ಪೂರ್ತಿಯಾಗಿ ಆ ಹುಡುಗನಿಂದ ದೂರ ಇರ್ಬೇಕು, ಸರಿನಾ ಅಂತ ಶಾಂತಿ ಕೇಳ್ದಾಗ, ಸರಿ ಅತ್ತೆ ಅಂತ ರೋಹಿಣಿ ಒಪ್ಕೋತಾಳೆ. ಈ ಕಡೆ ರೋಹಿಣಿ ಸುಮನ್ ಮನೆಗ್ ಬಂದು ಪೂಜಾ ಮತ್ತೆ ಸುಮನ್ ಹತ್ರ ನಡೆದಿದ್ ವಿಷಯನೆಲ್ಲ ಹೇಳ್ತಾಳೆ. ಸರಿ, ಇವಾಗ ಏನೇ ಮಾಡ್ತೀಯಾ, ಕ್ರಿಶ್ ವಿಷಯನ ಆದಷ್ಟು ಬೇಗ ಮನೇಲಿ ಹೇಳ್ಬೇಕು ಅಂತ ಮೀನಾ ಅವ್ರು ಬೇರೆ ಹೇಳಿದಾರೆ, ಏನೇ ಮಾಡ್ತೀಯಾ ಅಂತ ಪೂಜಾ ಕೇಳ್ಬೇಕಾದ್ರೆ
ಹೇಳ್ಬೇಕಾದ್ರೆ ನನಗೆ ಅದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಕಣೆ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಮೀನಾ ಸುಮನ್ ಮನೆಗ್ ಬಂದು, ನೀನು ಕೃಷ್ಣ ಏನಂತ ಹೇಳಿ ಮನೆ ಕರ್ಸಿದ್ದು, ಇವಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಏನ್ ಮಾಡೋದು ಮೀನಾರೆ, ನನ್ಗೆ ಸತ್ಯ ಹೇಳೋದಕ್ಕೆ ಸರಿಯಾದ ಸಮಯ ಸಿಗ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನನ್ಗದೆಲ್ಲ ಗೊತ್ತಿಲ್ಲ, ಅದೇನ್ ಮಾಡ್ತಿರೋ ಎತ್ತ, ಆದಷ್ಟು ಬೇಗ ಕ್ರಿಶ್ ವಿಷಯ ನೀವು ಮನೇಲಿ ಹೇಳಲೇಬೇಕು ಅಂತ ಮೀನಾ ಹಠ ಮಾಡ್ತಾಳೆ. ಏನ್ ಮಾಡ್ಲಿ ಮೀನಾರೆ, ಅತ್ತೆ ಇವತ್ತು ಕಸ್ತೂರಿ ಆಂಟಿ ಮನೆಗೆ ನನ್ನನ್ನು ಮತ್ತೆ ವಿಶಾಲನ್ನು ಕರೆದು, ಯಾವ್ದೇ ಕಾರಣಕ್ಕೂ ನೀನು ಕೃಷಿ ಹತ್ರ ಮಾತಾಡ್ಬಾರ್ದು, ನೀನಷ್ಟೇ ಅಲ್ಲ ಮನೋಜನು ಅಷ್ಟೇ, ಅವನ್ ಜೊತೆ ಅವನನ್ನ ಸೇರೋದಿಕ್ಕೆ ಬಿಡ್ಬಾರ್ದು, ನಿಮ್ ರೂಮ್ ಡೋರ್ ನ ಕ್ಲೋಸ್ ಮಾಡ್ಕೊಂಡೇ ಇರಿ, ಹಂಗೆ ಹಿಂಗೆ ಅಂತ ಇಷ್ಟೆಲ್ಲಾ ಹೇಳಿದ್ರು ಗೊತ್ತಾ ಅಂತ ರೋಹಿಣಿ ಹೇಳಿದಾಗ, ಏನೇರೋ ಬರ್ತಾ ಬರ್ತಾ ನಿಮ್ ಅತ್ತೆ ಈ ಪಿಕ್ಚರ್ ಅಲ್ಲಿ ಬರೋ ವಿಲನ್ ತರ ಬದ್ಲಾಗ್ತಿದಾರೆ, ಐಡಿಯಾ ಮೇಲೆ ಐಡಿಯಾ ಕೊಡ್ತಾನೆ ಇರ್ತಾರೆ ಅಂತ ಪೂಜಾ ಹೇಳ್ತಿರ್ತಾಳೆ. ಅತ್ತೆ ಏನಾದ್ರು ಬೇರೆ ಏನಾದ್ರು ಪ್ಲಾನ್ ಮಾಡಿದಾರ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲ ಮೀನಾವ್ರೆ, ಆತರ ಮತ್ತೆ ಏನೋ ಅವ್ರು ಮಾಡಕ್ ಹೋಗೋದಿಲ್ಲ, ಆದ್ರೆ ಆ ವಿಶಾಲು ಏನಾದ್ರೂ ಒಂದ್ ಐಡಿಯಾ ಹೇಳ್ತಾನೆ ಇರ್ತಾಳೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನ್ ಮಾಡೋದು, ಆ ಹೆಂಗ್ಸ್ಗೆ ಬೇರೆ ಕೆಲ್ಸನೇ ಇಲ್ಲ, ಬೇರೆಯವ್ರ ಜೀವನನ ಹಾಳ್ ಮಾಡ್ಬೇಕು ಅಂತಂದ್ರೆ ತಾನ್ ಮುಂದು ಅಂತ ಬಂದ್ ಮುಂದೆ ನಿಲ್ತಾರೆ, ಬೇರೆ ಏನಾದ್ರೂ ಪ್ಲಾನ್ ಮಾಡಿದಾರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲಿವರೆಗೂ ಬೇರೆ ಏನ್ ಪ್ಲಾನ್ ಮಾಡಿಲ್ಲ, ಕೃಷ್ ಜೊತೆ ನಾನು ಮತ್ತೆ ಮನೋಜ್ ಮಾತಾಡ್ಬಾರ್ದು, ಅವನಿಂದ ದೂರ ಇರಿ ಅಂತ ಹೇಳ್ತಾ ಇದಾರೆ ಅಂತ ರೋಹಿಣಿ ಹೇಳ್ದಾಗ, ಅದಕ್ ನೀನೇನ್ ಹೇಳ್ದೆ ಅಂತ ಮೀನಾ ಕೇಳ್ತಾಳೆ. ಅವ್ರ ಹತ್ರ ನಾನ್ ಏನ್ ಹೇಳಕ್ಕಾಗತ್ತೆ ಮೀನಾ, ನಾನ್ ಸುಮ್ನೆ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಸುಮ್ನೆ ತಾನೇ ಇರ್ತೀಯ ಯಾವಾಗ್ಲೂ, ಅದೇ ನನಗ್ ಬಂದಿರೋ ದೊಡ್ಡ ಸಮಸ್ಯೆ ಅಂತ ಮೀನಾ ರೋಹಿಣಿ ಮೇಲೆ ರೇಗಾಡ್ಬೇಕಾದ್ರೆ, ವಾವ್, ಮೀನಾ ಅವರು ರೋಹಿಣಿಗೆ ಸಖತ್ತಾಗಿ ಬೆಂಡೆತ್ತಾ ಇದಾರಲ್ವಾ ಅಂತ ಪೂಜಾ ಸುಮನ್ ಹತ್ರ ಹೇಳ್ತಿರ್ತಾಳೆ. ಇದನ್ನೆಲ್ಲ ನೋಡಿ ನೀನು ಖುಷಿ ಆಗ್ತಿದ್ಯಾ ಅಂತ ಸುಮನ್ ಕೇಳ್ಬೇಕಾದ್ರೆ, ಹ್ಞೂ ಅಂತ ಪೂಜಾ ತಲೆ ಆಡಿಸ್ತಿರ್ತಾಳೆ. ಅತ್ತೆ ಏನಾದ್ರು ಬೇರೆ ಏನಾದ್ರು ಹೇಳಿದ್ರ ಅಂತ ಮೀನಾ ಕೇಳ್ಬೇಕಾದ್ರೆ, ಬೇರೆ ಏನು ಹೇಳಿಲ್ಲ, ಆದ್ರೆ ಈ ವಿಶಾಲ್ ಅವರು ಅತ್ತೆ ಹತ್ರ ಬೇರೆನೆ ಕತೆ ಹೇಳಿ ಅವ್ರನ್ನ ಹೆದರಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ದಾಗ, ಕತೆನಾ, ಏನೇ ಅದು ಅಂತ ಸುಮನ್ ಕೇಳ್ತಾಳೆ. ಕೃಷ್ ಅಮ್ಮ ಸತ್ತೋಗಿದಾಳಲ್ಲ, ಅವಳ ಆತ್ಮ ಕೃಷ್ ಮೈ ಒಳಗಡೆ ಸೇರ್ಕೊಂಡಿರ್ಬೇಕು, ಅದಕ್ಕೆ ಕೃಷ್ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಪಾಪ ಆ ಆತ್ಮಕ್ಕಿಂತ ದೊಡ್ಡ ಕೇಡಿ ಇದನ್ನೆಲ್ಲಾ ಹೇಳ್ಕೊಡ್ತಿದ್ದಾಳೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಅಂತ ಪೂಜಾ ರೋಹಿಣಿಯನ್ನ ನೋಡ್ಕೊಂಡ್ ಹೇಳ್ಬೇಕಾದ್ರೆ, ಏಯ್ ಇವಾಗ ನಿನ್ ಬಗ್ಗೆ ಯಾರಾದ್ರೂ ಕೇಳಿದ್ರೇನೆ ಅಂತ ರೋಹಿಣಿ ಪೂಜನ್ಗೆ ಬೈತಿರ್ತಾಳೆ. ಅತ್ತೆಗೆ ಈ ದೆವ್ವ ಅಂದ್ರೆ ಮೊದ್ಲೇ ಭಯ ತಾನೆ, ಇವಾಗ ಕೃಷ್ಣ ನಾನ್ ನೋಡ್ಕೋತಾ ಇದ್ದೀನಿ, ಹಾಗಿದ್ಮೇಲೆ ಕೃಷ್ಣ ಅಮ್ಮನ್ ಆತ್ಮ ನನ್ ಮೇಲ್ ಬಂದಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾವ್ರೆ ಇವಾಗ ಏನ್ ಹೇಳಿದ್ರಿ ನೀವು ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ, ಹೇಳಿದ್ದು ಕೇಳಿಸಿಲ್ವಾ ನಿನ್ಗೆ, ಎಲ್ಲಾ ವಿಷಯನೂ ನಿಂಗೆ ಎರಡೆರಡ್ ಸಲ ಹೇಳ್ಬೇಕಾ ಅಂತ ಮೀನಾ ಕೇಳ್ತಾಳೆ. ಅದ್ ಹಾಗಲ್ಲ ಮೀನಾ, ಇವಳು ಹಿಂಗ್ ಕೇಳಿದ್ಲು ಅಂತಂದ್ರೆ ಇವಳು ಏನೋ ಪ್ಲಾನ್ ಮಾಡಿದಾಳೆ ಅಂತ ಅರ್ಥ ಅಲ್ವೇನೆ ಅಂತ ಪೂಜಾ ಕೇಳ್ಬೇಕಾದ್ರೆ, ಸುಮ್ನೆ ನಿಂತ್ಕೊಳ್ಳೆ ನೀನು ಮೀನಾ ಅವ್ರೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ಒದ್ದಾಡ್ತಿದ್ದೆ, ಆದ್ರೆ ನೀವೇ ನನ್ಗೆ ಐಡಿಯಾ ಕೊಟ್ರಿ ಅಂತ ರೋಹಿಣಿ ಹೇಳಿದಾಗ, ನಾನ್ ನಿನ್ಗೆ ಐಡಿಯಾ ಕೊಟ್ನಾ, ಈ ತರ ಎಲ್ಲ ಆಚೆ ಎಲ್ಲೂ ಹೇಳ್ಬೇಡ, ನಿನ್ ತರ ಕ್ರಿಮಿನಲ್ ಆಗಿ ಯೋಚನೆ ಮಾಡೋದಕ್ಕೂ ನನಗ್ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದು ಹಾಗಲ್ಲ ಮೀನಾ, ಕೃಷ್ ಅವ್ರ ಅಮ್ಮನ ಆತ್ಮ ನಿನ್ ಮೇಲೆ ಬಂತು ಅಂತ ಅತ್ತೆ ಅನ್ಕೋತಾರೆ ಅಂತ ಹೇಳಿದ್ರಲ್ಲ, ಆಗ ಹೇಳ್ದಾಗ ನನಗೆ ಒಂದ್ ಐಡಿಯಾ ಬಂತು ಅಂತ ರೋಹಿಣಿ ಹೇಳಿದಾಗ, ಏನು, ನಿಜವಾಗ್ಲೂ ನನ್ ಮೇಲೆ ಆತ್ಮ ಬಂತು ಅಂತ ಹೇಳಕ್ ಹೋಗ್ತ್ಯಾ, ನಿನ್ನಿಂದಾಗಿ ಆಲ್ರೆಡಿ ನಾನು ಹುಚ್ಚಿ ತರ ಅಲ್ದಾಡ್ತಾ ಇದೀನಿ, ಇದ್ರಲ್ಲಿ ನನ್ನನ್ನ ದೆವ್ವ ಮಾಡೋ ಆಸೆ ಬೇರೆನೆ ನಿಂಗೆ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಮೀನಾ ಅವ್ರೆ, ಆದ್ರೆ ನನಗೆ ಬೇರೆ ಐಡಿಯಾನೇ ಬಂದಿದೆ, ಇದನ್ ಮಾಡಿದ್ರೆ ಖಂಡಿತ ಮನೋಜ್ ಅವ್ರಿಗೆ ಕೃಷ್ ಮೇಲೆ ಪ್ರೀತಿ ಬಂದ್ರು ಬರ್ಬೋದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನ್ ಮಾಡ್ತೀಯ ಅಂತ ಸುಮನ್ ಕೇಳ್ತಾಳೆ. ಅದ್ ನಡಿಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ರೋಹಿಣಿ ಹೇಳ್ದಾಗ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ಒಂದ್ ಮಾತು ಅರ್ಥ ಮಾಡ್ಕೊ, ಒಂದು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ, ನೀನು ಸುಳ್ಳಲ್ಲೇ ಮುಳುಗೋಗಿದ್ಯಾ, ನೀನ್ ಸತ್ಯ ಹೇಳ್ತೀನಿ ಅಂತ ಹೇಳಿದಿಕ್ಕೆ ನಾನ್ ಇನ್ನು ಸುಮ್ನೆ ಇರೋದು, ಆದ್ರೆ ನೀನ್ ಇನ್ನು ಸೈಲೆಂಟ್ ಆಗೇ ಇದ್ಯಾ ಅಂತ ಮೀನಾ ಹೇಳಿದಾಗ, ನಾನ್ ಖಂಡಿತ ಹೇಳ್ತೀನಿ ಮೀನಾ ಅವ್ರೆ, ನಾನ್ ಇವಾಗ ಮಾಡ್ತಾ ಇರೋ ಐಡಿಯಾ ಖಂಡಿತ ವರ್ಕೌಟ್ ಆಗತ್ತೆ ಅಂತ ರೋಹಿಣಿ ಹೇಳ್ದಾಗ, ಏನೋ ಹೊಸದಾಗಿ ಐಡಿಯಾ ಮಾಡ್ತಿದ್ಯಾ, ನಡಿಲಿ ನಡಿಲಿ ಅಂತ ಪೂಜಾ ಹೇಳ್ತಿರ್ತಾಳೆ. ಆಗ ರೋಹಿಣಿ ಈ ಐಡಿಯಾ ವರ್ಕೌಟ್ ಆದ್ರೆ ಸಾಕು ಅಂತ ಮನ್ಸಲ್ಲಿ ಅನ್ಕೊಂಡ್ ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.